ಒಂದ್ ಸ್ವಲ್ಪ ಚರಂಡಿ ನೋಡ್ರಿ ಸರ್. ಇಲ್ಲ ಈಗ ಹೇಳಿದ್ದೀನಿ ಪಿ ಡಿ ಒ ಮೇಡಮ್ ಮೇಡಮ್ ಈಗ ಮೆನ್ನೆ ಎಷ್ಟು ಜನ ಇದಾರಲ್ಲ ಪಂಚಾಯತಿ ಇವತ್ತೇನು 1 hour ಅಟ್ಲೀಸ್ಟ್ ಈಗ ಈ ರೋಡ್ಗೆ ಎಲ್ ಶೇಪ್ ರೋಡ್ಗೆ ಈ ಡ್ರೈನ್ ಕ್ಲಿಯರ್ ಆದ್ರೆ ನೋಡಿ ಇದು ಡ್ರೈ ವೇಸ್ಟ್ ಎಲ್ಲ ಇರೋದು ಯಾಕೆ ಮೂವ್ ಆಗ್ತಿಲ್ಲ ಅಂದ್ರೆ ಸರ್ ಒಂದ್ಸಲ 11 ಮೆನ್ನ ಇವತ್ತು ಈ ಎಲ್ ಶೇಪ್ ರೋಡ್ಗೆ ಬಿಡಿ ಮೇಡಮ್. ಅಕ್ಕ ಕ್ಲೀನ್ ಮಾಡಿಸ್ತೀನಿ ಅಕ್ಕ. ಅಮ್ಮ ಹೇಳಮ್ಮ ಏನಮ್ಮ ಇದು? ಜಮೀನು ಸರ್ 50 ವರ್ಷ ಆಗೈತೆ ಸರ್ ನಾವು ಉಳಿಸ್ಕೊಂಡು ಮಾಡ್ಕೊಡ್ಲಿಲ್ಲ. 4 ಎಕರೆನಮ್ಮ ಮೇಡಮ್? 98 ಹಾಕಿರೋದು. ಇದು ಅರ್ಜಿ ನಂಬರ್ ಇಲ್ಲ ಅಂತ ಇವ್ರ ಹತ್ರನೂ ಹೋಗಿದ್ದೆ ಸರ್. ಅವರು ನಂಬರ್ ಇಲ್ಲಮ್ಮ ನಾವೇನ್ ಮಾಡೋಣ ಆಯ್ತು ಅಂತ ಹೇಳಿದ್ರು ಸರ್. ಆಮೇಲೆ ಏನ್ ರಿಜಿಸ್ಟರ್ ಏನ್ ಮೇಡಮ್ ಅದಕ್ಕೆ ಸರ್ ಈ ತರ ಈ ಚಲನ್ಸ್ ತುಂಬಾ ಪ್ರಿಂಟ್ ಆಗಿದೆ ಸರ್. ಬಟ್ ಅದ್ರಲ್ಲಿ ಒಂದ್ 10% ಅಷ್ಟೇ ನಮ್ ರಿಜಿಸ್ಟರ್ ಇರುತ್ತೆ. ಇದೆಲ್ಲ ಫೇಕ್ ಇಲ್ವೋ ಏನೋ ಚೆಕ್ ಮಾಡಿ ಇದು ಮಾಡ್ಬೇಕು ಸರ್. ಈಗ ನೀವು ಕೆಳಗೆ ಎಸ್ಟೇಟ್ ಕೊಟ್ಟಿದ್ದೀರಾ ಮೇಡಮ್ ಅವ್ರಿಗೆ ಏನಾದ್ರು? ಏನು ಕೊಟ್ಟಿಲ್ಲ. ಅಲ್ಲ ಅವರು ಅರ್ಜಿ ಹಾಕಿಲ್ಲ ಸರ್. ನಮ್ಮ ಆಫೀಸ್ ಒಂದ್ ಅರ್ಜಿ ಹಾಕಿ ಟಪಾಲ್ ಟಪಾಲ್ಗೆ ಪೈ ಹೋಗಿ ಅರ್ಜಿ ಒಳ್ಳೆ ನೀಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಏನದು ಅದ್ರ ಸ್ಟೇಟಸ್ ಏನು ಅಂತ ಅವ್ರು ಇಂಬರ ಬರೀತಾರೆ. ಅದ್ರ ಮೇಲೆ ಮಾತಾಡೋಣ. ಅದು ಅಲ್ಲಿ ಇದೆಯಾ ಇಲ್ವಾ ಆನ್ ಪೇಪರಲ್ಲಿ ಕೊಡ್ತಾರೆ ಅವ್ರು ರಿಟರ್ನ್ ರಿಪ್ಲೈ ಕೊಡ್ತಾರೆ ಆಫೀಸರ್ಸ್. ಮತ್ತು ಕಾನೂನು ರೀತಿ ಇದ್ರೆ ಮಾಡೋಣಮ್ಮ.